ಸ್ವಾಮಿ ಶರಣಂ. ನಿಮ್ಮ VSS ಮೀಡಿಯಾ ಯೂಟ್ಯೂಬ್ ಚಾನಲ್ ಹಾಗೂ ಮಣಿಕಂಠನ ಮಹಿಮೆ ಫೇಸ್ಬುಕ್ ಪೇಜ್ನಲ್ಲಿ ಆ ಭಗವಂತನ ಪರಮ ಪವಿತ್ರ ಶಬರಿಮಲೆ ಕ್ಷೇತ್ರದ ಅಪ್ಡೇಟ್ ಸುದ್ದಿಗಳನ್ನು ನೀಡುವ ಪ್ರಯತ್ನವಂತೂ ನಾವು ಮಾಡ್ತಾ ಇದ್ದೀವಿ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ, ಕಾಮೆಂಟ್ಗಳು ಮತ್ತು ನಿಮ್ಮ ಪ್ರೋತ್ಸಾಹ ಅತ್ಯಗತ್ಯ. ಅದಕ್ಕಾಗಿ ಮುಂದಿನ ನವೆಂಬರ್, ಡಿಸೆಂಬರ್, ಜನವರಿ ಈ ಒಂದು ಭಗವಂತನ ಸನ್ನಿಧಾನದಲ್ಲಿ ಲಕ್ಷೋಪಲಕ್ಷ ಭಕ್ತಾದಿಗಳು ಬರುವಂತಹ ಆ ಒಂದು ಮಂಡಲ ಕಾಲ, ಮಕರ ಕಾಲ, ಆ ನಮ್ಮ ಪರಮ ಪವಿತ್ರ ಶಬರಿಮಲೆ ಕ್ಷೇತ್ರದ ಆ ವೈಭೋಗವನ್ನು ಬಣ್ಣಿಸಲು ಪದಗಳೇ ಸಾಲದು. ಅಂತಹ ಕಾಲದಲ್ಲಿ ಮುಂದಿನ ಯಾವುದೇ ಒಂದು ಮಾಸಪೂಜೆ ಇರಬಹುದು ಮತ್ತು ಮಕರ ಮಂಡಲ ಕಾಲದಲ್ಲಿ ಸ್ಪಾಟ್ ಬುಕ್ಕಿಂಗ್ ಎಂಬ ಪದ್ಧತಿಯನ್ನು ನಿಲ್ಲಿಸಲಾಗಿದೆ ಎಂಬ ಮಾಹಿತಿ ತಮಗೀಗಾಗಲೇ ಗೊತ್ತಿರಬಹುದು. ಅದರ ವಿಚಾರವಾಗಿ ಮತ್ತಷ್ಟು ಹೆಚ್ಚಿನ ಮಾಹಿತಿಯನ್ನು ತಿಳಿಸಿರುವ ಒಂದು ಸಣ್ಣ ಪ್ರಯತ್ನ ಇದಾಗಿದೆ. ಇನ್ನು ಮುಂದೆ ಶಬರಿಮಲೆ ಯಾತ್ರಿಕರು ಕಡ್ಡಾಯವಾಗಿ ವರ್ಚುವಲ್ ಕ್ಯೂ ಆನ್ಲೈನ್ ಟಿಕೆಟನ್ನು ಅಫಿಷಿಯಲ್ ವೆಬ್ಸೈಟ್, ಶಬರಿಮಲೆಯ ಆನ್ಲೈನ್ ಅಫಿಷಿಯಲ್ ವೆಬ್ಸೈಟ್ನಲ್ಲಿ ಖಂಡಿತವಾಗಿ ಮಾಡಿಕೊಳ್ಳತಕ್ಕದ್ದು. ಮಂಡಲ ಕಾಲ, ಮಕರ ಕಾಲದಲ್ಲಿ ಪ್ರತಿದಿನಕ್ಕೆ 80,000 ಯಾತ್ರಾರ್ಥಿಗಳಿಗೆ ಈ ಆನ್ಲೈನ್ ಟಿಕೆಟನ್ನು ಬಿಡುಗಡೆ ಮಾಡುತ್ತಾರೆ. ತಮಿಗೆ ಚೆಂಗನೂರು, ನೀಲಕ್ಕಲ್, ಏಟ್ರಮಾನೂರು, ವೈಕಂ ಮತ್ತು ಪಂಪ ಹೀಗೆ 10 ಹಲವು ಕಡೆ ಸ್ಪಾಟ್ ಬುಕ್ಕಿಂಗನ್ನು ಮೊದಲಿಗೆ ನೀಡ್ತಾ ಇದ್ರು. ಆ ಸ್ಪಾಟ್ ಬುಕ್ಕಿಂಗ್ ಪದ್ಧತಿಯನ್ನು ಕಂಪ್ಲೀಟ್ ಆಗಿ ರದ್ದನ್ನು ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಒಂದು ಸರಳತೆ ಅಂದರೆ ಒಂದು ಸಡಲಿಕೆಯ ನಿಯಮವನ್ನು ಇದಕ್ಕೆ ಮಾಡುವ ಸೂಚನೆ ಅಂತೂ ದೊರಕಿದೆ. ಅದು ನೀಲಕ್ಕಲ್ಲಲ್ಲಿ ಮಾತ್ರ ಸ್ಪಾಟ್ ಬುಕ್ಕಿಂಗ್ ವ್ಯವಸ್ಥೆಯನ್ನು ನೀಡುವ ಆ ಒಂದು ವ್ಯವಸ್ಥೆಯನ್ನು ತರಲು ಆಲೋಚಿಸಲಾಗುತ್ತಿದ್ದು, ಅದು ಮಂಡಲ ಕಾಲ, ಮಕರ ಕಾಲಕ್ಕೆ ಮಾತ್ರ ಸೀಮಿತವಾಗಿರುತ್ತದೆ. ಆದಾಗ್ಯೂ ಆ ನೀಲಕ್ಕಲ್ಲಲ್ಲಿ ಇಂತಿಷ್ಟೇ ಪ್ರಮಾಣದ ಸ್ಪಾಟ್ ಬುಕ್ಕಿಂಗ್ ಟಿಕೆಟ್ಗಳನ್ನು ನೀಡುತ್ತಾರೆ ಎಂಬ ಒಂದು ಮಾಹಿತಿ ಬಂದಿದೆ. ಇಂತಿಷ್ಟೇ ಮಾಹಿತಿ ಅಂದರೆ ದಿನಕ್ಕೆ 5,000 ಟಿಕೆಟ್ ಅಥವಾ 10,000 ಅವ್ರು ಏನು ನಿಗದಿ ಮಾಡ್ತಾರೆ ಅಷ್ಟನ್ನು ಸ್ಪಾಟ್ ಬುಕ್ಕಿಂಗ್ಗೆ ನಿಗದಿ ಮಾಡ್ತಾರೆ. ಆ ಒಂದು ಅಂತ ಅಂದರೆ ಏನು ಸ್ಪಾಟ್ ಬುಕ್ಕಿಂಗ್ ನಿಮಿತ್ತ ಒಂದು ನಿಗದಿತ ಸಂಖ್ಯೆ ಇರುತ್ತೆ 5,000, ಅದನ್ನು ಮೀರಿದ ತಕ್ಷಣ ಆ ದಿನದ ಸ್ಪಾಟ್ ಬುಕ್ಕಿಂಗ್ ಕಂಪ್ಲೀಟ್ ಆಗಿ ಮುಗಿಯುತ್ತೆ. ಇದನ್ನು ಗಮನದಲ್ಲಿ ಇಟ್ಟುಕೊಂಡಾಗ ನೀವು ನಿಮ್ಮ ಯಾತ್ರಾ ಅವಧಿಯನ್ನು ಮೊದಲೇ ನಿಗದಿಪಡಿಸಿಕೊಂಡಿರ್ತೀರಾ. ಅದಕ್ಕಾಗಿ ನೀವು ಮೊದಲೇ ಆ ಸ್ಪಾಟ್ ಬುಕ್ಕಿಂಗ್ ಬದಲು ಆನ್ಲೈನಲ್ಲಿ ಆ ಆನ್ಲೈನ್ ವೆಬ್ಸೈಟ್ನಲ್ಲಿ ಟಿಕೆಟ್ ಮಾಡಿಕೊಳ್ಳೋದು ಉತ್ತಮ ಮತ್ತು ಬಹಳ ಒಂದು ಸುರಕ್ಷಿತ ಕ್ರಮ ಅನ್ನೋದು ಸದ್ಯಕ್ಕೆ ಬಂದಿರುವ ಮಾಹಿತಿ. ಮತ್ತು ಮಂಡಲ ಕಾಲ, ಮಕರ ಕಾಲದಲ್ಲಿ ಆ ಒಂದು ಆನ್ಲೈನ್ ಟಿಕೆಟ್ ಬುಕ್ ಮಾಡಬೇಕಾದ್ರೇ ನಿಮ್ಮಿಂದ ಸುರಕ್ಷತೆಗಾಗಿ ವಿಮೆಯ ಹಣವನ್ನು ಮೊದಲು ವಸೂಲಿ ಮಾಡುವ ಒಂದು ನಿರ್ಧಾರ ಬಂದಿತ್ತು. ಅದು 10 ರೂಪಾಯಿಗಳು ಅಂತ ನಿಗದಿ ಮಾಡಿದ್ರು. ಆದರೆ ಪ್ರಸ್ತುತ ಬಂದಿರುವ ಮಾಹಿತಿ ಅದಕ್ಕೆ ನಿಗದಿಯಾದ ಮೊತ್ತ ಎಷ್ಟಿದೆ ಅಂತ ಇನ್ನೂ ಖಂಡಿತವಾಗಿ ಬಂದಿಲ್ಲ. ಅದರ ಖಂಡಿತವಾಗಿ ಮುಂದಿನ ಒಂದು ಪ್ರಕಟಣೆಗಳಲ್ಲಿ ತಿಳಿಸ್ತಾರೆ ಅಂತ ತಿಳಿಸಿದ್ದಾರೆ. ಇದು ಶಬರಿಮಲೆಗೆ ಯಾತ್ರೆಗೆ ಸಂಬಂಧಪಟ್ಟಂಥ ಮತ್ತೊಂದು ಮಹೋನ್ನತವಾದ ವಿಚಾರ. ವಿಮೆಯ ಹಣವನ್ನು ಕೂಡ ಪಾವತಿ ಮಾಡಬೇಕು, ವರ್ಚುವಲ್ ಟಿಕೆಟ್ ಕಡ್ಡಾಯ ಅನ್ನೋದು ಎರಡನೇ ಒಂದು ಬಹುಮುಖ್ಯವಾದ ವಿಚಾರ. ಇನ್ನು ಶಬರಿಮಲೆ ಯಾತ್ರೆಯನ್ನು ಮಾಡುವ ಆ ರೈಲಿನಲ್ಲಿ ಯಾತ್ರೆ ಮಾಡುವ ಯಾತ್ರಾರ್ಥಿಗಳು 4 ತಿಂಗಳ ಕಾಲ ಮೊದಲೇ ಆ ಆನ್ಲೈನ್ ಟಿಕೆಟ್ ಅಂದರೆ ಬುಕ್ಕಿಂಗ್ ರಿಸರ್ವೇಷನ್ ಓಪನ್ ಆಗುತ್ತೆ. ಆ ಬುಕ್ಕಿಂಗನ್ನು ಮಾಡ್ಕೋಬಹುದು. ಮತ್ತು ಇದಕ್ಕೆಲ್ಲ ಬಹುಮುಖ್ಯವಾಗಿ ನೀವು ಮಾಡಬೇಕಾಗಿರೋದು ಮಂಡಲ ವ್ರತವನ್ನು ಕಡ್ಡಾಯವಾಗಿ ಮಾಡತಕ್ಕದ್ದು ಎಂಬುದು ಮತ್ತೊಂದು ಮಹೋನ್ನತವಾದ ಮತ್ತು ಎಲ್ಲದಕ್ಕಿಂತ ಮುಖ್ಯವಾದ ವಿಚಾರ. ಮತ್ತು ಸೆಪ್ಟೆಂಬರ್ ಮಾಸಪೂಜೆಯ ಆನ್ಲೈನ್ ಟಿಕೆಟನ್ನು ಇನ್ನೂ ಬಿಡುಗಡೆ ಮಾಡಿಲ್ಲ. ಮೊದಲಿಗೆ ಆಗಸ್ಟ್ ತಿಂಗಳಿನವರೆಗೆ ಜೂನ್, ಜುಲೈ, ಆಗಸ್ಟ್ 3 ತಿಂಗಳ ಟಿಕೆಟನ್ನು ಮೊದಲೇ ಬಿಟ್ಟಿದ್ರು. ಈಗ ಆಗಸ್ಟ್ ತಿಂಗಳ ಟಿಕೆಟ್ ಮುಗಿತಾ ಬಂದಿದೆ. ಆಗಸ್ಟ್ ನಾಳೆ ಸನ್ನಿಧಾನ ಮುಚ್ತಾ ಇದ್ದಾರೆ. ಆದರೆ ಇನ್ನೂ ಸೆಪ್ಟೆಂಬರ್ ಟಿಕೆಟ್ ಬಿಟ್ಟಿಲ್ಲ. ಅದು 5ರ ತಾರೀಕು ಒಳಗಡೆ ಅಂದರೆ ಸೆಪ್ಟೆಂಬರ್ 5ನೇ ತಾರೀಕು ಒಳಗೆ ಬಿಡ್ತಾರೆ ಅನ್ನೋದು ಆ ಶಬರಿಮಲೆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಥ ಲೇಟೆಸ್ಟ್ ಅಪ್ಡೇಟ್ ಸುದ್ದಿಗಳಾಗಿದೆ. ಇನ್ನು ಹೆಚ್ಚಿನ ಮಾಹಿತಿ ನಮಗೆ ದೊರೆತ ತಕ್ಷಣ ಈ ನಿಮ್ಮ ಮಣಿಕಂಠನ ಮಹಿಮೆ ಫೇಸ್ಬುಕ್ ಪೇಜ್ನಲ್ಲಿ ಹಾಗೂ VSS ಮೀಡಿಯಾ ಯೂಟ್ಯೂಬ್ ಚಾನಲಲ್ಲಿ ಖಂಡಿತವಾಗಿ ತಿಳಿಸಲು ಪ್ರಯತ್ನ ಮಾಡ್ತೇವೆ. ಅದರಲ್ಲಿ ಲೋಪದೋಷಗಳೇನಾದರೂ ಇದ್ದರೆ ತೀಡಿ ನನಗಿಂತ ಕಿರಿಯವರು ಯಾರೂ ಇಲ್ಲ. TS ಕಣ್ಣನ್, ರಾಮನಗರ. ಸ್ವಾಮಿಯೇ ಶರಣಮಯ್ಯಪ್ಪ. ಶಬರಿಮಲೆ ಯಾತ್ರೆ ಅಂದರೆ ಮಂಡಲ ವ್ರತ ಅನ್ನೋದನ್ನು ಮರೆಯಬೇಡಿ. ಸ್ವಾಮಿ ಶರಣಂ. ಸ್ವಾಮಿಯೇ ಶರಣಮಯ್ಯಪ್ಪ.